ನಮಸ್ಕಾರ ಗೆಳೆಯರೆ, ಬನ್ನಿ ಕನ್ನಡದಲ್ಲಿ ಜಪಾನಿ ಭಾಷೆ ಕಲಿಯೋಣ. ಪುಸ್ತಕದ ಪಾಠ 1 ಓದಿದ್ವಿ, ಕೆಲವೊಂದು ವೊಕ್ಯಾಬ್ಯುಲರಿ ಓದಿದ್ವಿ, ಅದೆಲ್ಲ ಇಲ್ಲಿದೆ. ಅದನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕು ಮತ್ತು ಅದನ್ನು ಹೇಗೆ ಅದರ ಕನ್ನಡ ಅರ್ಥ ಏನು ಅಂಥೇಳಿ ಓದಿದ್ವಿ. ಈಗ ನೆಕ್ಸ್ಟ್ ಪಾರ್ಟ್ 2 ಹೋಗೋಣ. ಪಾರ್ಟ್ 2 ಅಲ್ಲಿ ನಾವು ಏನೇನು ಕರಿತೀವಿ ಅಂದರೆ ವೊಕ್ಯಾಬ್ಯುಲರಿ ಕರಿತೀವಿ. ಪಾರ್ಟ್ ಬಿ ಅಲ್ಲಿ ವೊಕ್ಯಾಬ್ಯುಲರಿ ಮತ್ತು ಕೆಲವೊಂದು ಕ್ಲಾಸ್ ರೂಮಲ್ಲಿ ಕೆಲವೊಂದು ಪದಗಳನ್ನು ಕರಿತೀವಿ, ಕೆಲವೊಂದು ರಿಪೀಟ್ ಆಗ್ತವೆ ಮತ್ತು ಅದನ್ನು ಬಳಸೋದು ಹೇಗಂತ ಡಿಸ್ಕಸ್ ಮಾಡೋಣ. ನಾವು ಈಗ ವೊಕ್ಯಾಬ್ಯುಲರಿ ಕಲಿಯೋಣ. ವೊಕ್ಯಾಬ್ಯುಲರಿಯಲ್ಲಿ ನಾನು ನಿನ್ನೆ ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ, ಕೊತೋಬಾ ಅಂದರೆ ವೊಕ್ಯಾಬ್ಯುಲರಿ ಅಂತ ಹೇಳಿದ್ದೆ. ಕೊತೋಬಾ ಅಂದರೆ ವೊಕ್ಯಾಬ್ಯುಲರಿ ಅಂತ ಹೇಳಿದ್ದೆ. ಈಗ ನೀವು ಇದರಲ್ಲಿ ವೊಕ್ಯಾಬ್ಯುಲರಿ ಅಂದರೆ ಕೆಲವೊಂದು ಪದಗಳಿದೆ, ಅದನ್ನು ಉಚ್ಚಾರಣೆ ಮಾಡೋದು ಹೇಗೆ ಮತ್ತು ಅದನ್ನು ಕನ್ನಡದಲ್ಲಿ ಅರ್ಥ ಏನಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಇರೋದು ನೋಟೋ. ಇದು ನೋ ಅಂತ ಹಿಂಗೆ ಬರಿಬೇಕು. ಸ್ವಲ್ಪ ಇದನ್ನು ಚಿಕ್ಕದು ಮಾಡೋಣ. ಇದು ನೋ. ಇದು ನೋಟೋ. ನೋಟೋ. ಅದನ್ನ ಇಲ್ಲಿ ಹೆಂಗೆ ಹೇಳಿದ್ರೆ ನೋಟೋ ಅಂತ ಹೇಳಿದ್ರೆ, ನೋ ಅಂದ್ರೆ ಇಲ್ಲಿ ನಾವು ದೀರ್ಘವಾಗಿ ಅದನ್ನ ಬಳಸ್ಬೇಕಂದ್ರೆ ನೋಟೋ ಅಂತ ಹೇಳ್ಬೇಕು. ನೋಟೋ. ಟೋ ಅಂತ ಹೇಳೋದಿಲ್ಲ, ನೋಟೋ ಅಂತ ಹೇಳ್ತಾರೆ. ನೋಟ್ ಪುಸ್ತಕ ಅಂದ್ರೆ ನಾವು ಪುಸ್ತಕ ಅಂತ ಹೇಳ್ತೀವಲ್ಲ, ಅದನ್ನ ನೋಟೋ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ನಿನ್ನೆ ಇದರಲ್ಲಿ ಒಂದು ಪೆನ್ ಅಂದ್ರೆ ಪೆನ್ ಅಂತ ಹೇಳಿದ್ದೆ. ಈಗ ಪೆನ್ನನ್ನು ಜಪನೀಸ್ ಭಾಷೆಯಲ್ಲಿ ಎಂಪಿತ್ಸು ಅಂತ ಕರೀತಾರೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಎಂಪಿತ್ಸು. ಫಸ್ಟ್ ಎ, ಇದು ಎ ಪಿ ಸು. ಅದನ್ನು ಹೆಂಗೆ ಬರಿಬೇಕಂದ್ರೆ ಎ ಪಿ ಸು, ಎಂಪಿತ್ಸು. ಅದರ ಪ್ರೊನೌನ್ಸಿಯೇಷನ್ ಇಲ್ಲಿದೆ, ಎಂಪಿತ್ಸು. ಎಂಪಿತ್ಸು ಅಂದರೆ ಪೆನ್ಸಿಲ್. ಇದು ಕೆಲವೊಂದು ಅಕ್ಷರಗಳು AI ಜನರೇಟೆಡ್ ಆಗಿರುತ್ತೆ. ಸೊ ಅದಕ್ಕೆ ಏನಾದರೂ ತಪ್ಪಿದ್ರೆ ಅದನ್ನು ಇಗ್ನೋರ್ ಮಾಡಿ, ಯಾಕಂದರೆ ಕನ್ನಡ ಸ್ವಲ್ಪ ಜನರೇಟ್ ಆಗೋದು ಸ್ವಲ್ಪ ತಪ್ಪಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ಪೆನ್ಸಿಲ್ ಅಂತ ಹೇಳಿದ್ರೆ ಇದು ಏನೋ ಒತ್ತಕ್ಷರ ಕರೆಕ್ಟಾಗಿ ಬರಲಿಲ್ಲ ಇದು. ಓಕೆನಾ? ಈಗ ಫಸ್ಟ್ ಒನ್ ಏನಾಯಿತು, ನೋಟೋ ಅಂದರೆ ನೋಟ್ ಪುಸ್ತಕ, ಎಂಪಿತ್ಸು ಅಂದರೆ ಪೆನ್ಸಿಲ್. ನೆಕ್ಸ್ಟ್ ಕಬಾನ್ ಅಂದರೆ ಬ್ಯಾಗ್, ಕವರ್ ಏನಾದರೂ ಇದ್ರೆ ಅದನ್ನು ಕಬಾನ್ ಅಂತೀವಿ. ಕಬಾನ್. ಬಾನ್. ಕಬಾನ್. ಹೆಂಗ್ ಬರಿತೀವಿ? ಓಕೆ. ಕಬಾನ್ ಅಂದ್ರೆ ಕಬಾನ್ ಅಂತ ಕರೀತಾರೆ ಅದನ್ನ. ಕಬಾನ್. ಚೀಲ ಅಂದ್ರೆ ಬ್ಯಾಗ್, ಚೀಲ ಅಥವಾ ಬ್ಯಾಗ್ ಕಬಾನ್ ಅಂತ ಕರಿತೀವಿ. ಮತ್ತೆ ಮಿಜು. ನೆಕ್ಸ್ಟ್ ಇರೋದು ಮಿಜು. ಇದು ಇದು ಸು. ಇದನ್ನ ಝೂ ಮಾಡ್ಬೇಕಂದ್ರೆ ಮೇಲೆ 2 ಈ ತರ ಹಾಕ್ಬೇಕು. ಇದನ್ನ ತೆಂತೇನ್ ಅಂತ ಕರೀತಾರೆ. ಮಿಜು ಅಂದ್ರೆ ನೀರು. ಮಿಜು ಕುದಾಸಾಯಿ, ನೀರ್ ಕುಡಿ ಅಂತ ಕೇಳಕ್ಕೆ ಮಿಜು ಕುದಾಸಾಯಿ ಅಂತ ಕೇಳಬೇಕು. ನೆಕ್ಸ್ಟ್ ತಾಯಿಕು. ಈಗ ಏನಾದರೂ ಅದನ್ನ
ಹಿಂಗೆ ಕ್ವಿಕ್ ಆಗಿ ಹೇಳ್ಬೇಕಂದ್ರೆ ತಾಯ್ಕು ಅಂತ ಹೇಳ್ಬೇಕಂದ್ರೆ ತಾಯ್ಕು ಒತ್ತಕ್ಷರ ಥರ ಹೇಳ್ಬೇಕಂದ್ರೆ ಅವಾಗ ಈ ಥರ ಬರೀತಾರೆ, ಡಬಲ್ ಬರೀತಾರೆ ಅದನ್ನು. ತ ತ ಈ ಕು ತಾಯಿಕ್ ತಾಯಿಕ್ ತಾಯಿಕ್. ಇದನ್ನು ಇಗ್ನೋರ್ ಮಾಡಿ. ತಾಯಿಕ್ ತಾಯಿಕ್ಕು ಅಂದರೆ ವ್ಯಾಯಾಮ, ಶಾರೀರಿಕ ಶಿಕ್ಷಣ, ವ್ಯಾಯಾಮ ತಾಯಿಕ್ಕು. ಮತ್ತು ನೆಕ್ಸ್ಟ್ ಏನಿದೆ ಅಂದರೆ ಬೆಂಕ್ಯೋ 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 ಶಿಮಸ್ ಅಂದರೆ ಅಧ್ಯಯನ ಮಾಡುವುದು, ಓದುವುದು. ಹೇ ಇದು ಹೇ ಕಿ ಕ್ಯೋ ಬರಿಬೇಕಂದ್ರೆ ಕಿ ಮತ್ತೆ ಯೋ ಒತ್ತಕ್ಷರ ಕೊಟ್ಟರೆ ಕ್ಯೋ ಆಗುತ್ತೆ. ಇದು ಉ ಬೆಂಕ್ಯೋ 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 ಅದನ್ನು ಅಧ್ಯಯನ ಓದು ಅಂತ ಕರಿತೀವಿ. ನೆಕ್ಸ್ಟ್ ಇದು ನಿನ್ನೆ ಕ್ಲಾಸಲ್ಲಿ ಕೂಡ ಇತ್ತು ಅನ್ಸುತ್ತೆ, ಪಾರ್ಟ್ 1 ತೊಮೊದಾಚಿ ಅಂದರೆ ಫ್ರೆಂಡು, ತೊಮೊದಾಚಿ ಫ್ರೆಂಡು. ಮತ್ತು ಶಿತ್ಸು ರೇಯಿಮಸ್ ಶಿತ್ಸು ರೇ ಇ ಶಿಮಸ್ ಶಿತ್ಸ್ರೇ ಶಿಮಸ್ ಶಿತ್ಸ್ರೇ ಶಿಮಸ್ ಅಂದರೆ ಈಗ ಯಾವುದಾದ್ರೂ ಕೆಲವು ಆಫೀಸಲ್ಲಿ ಹೋದಾಗ ಫಸ್ಟ್ ಟೈಮ್ ಭೇಟಿ ಆದಾಗ ಅವಾಗ ಶಿತ್ಸ್ರೇ ಶಿಮಸ್ ಅಂತ ಕರೀತಾರೆ. ಏನಾದರೂ ಅಥವಾ ಸಾರಿ ಕೇಳುವುದಾದರೆ, ಏನು ಕ್ಷಮಿಸಿ ಅಂತ ಕೇಳಬೇಕಾದ್ರೆ ಶಿತ್ಸ್ರೇ ಶಿಮಸ್ ಅಂತ ಕೇಳ್ತಾರೆ. ದೋಜು ಅಂದರೆ ದಯವಿಟ್ಟು, ದೋಜು ರೆಸ್ಟ್ಕು ನಿಗಾಶಿಮಸ್ ಅಂತ ಹೇಳ್ತಾರೆ. ದೋಜು ಅಂದರೆ ಈಗ ಸಪೋಸ್ ಯಾವುದಾದ್ರೂ ನಾವು ಹೋಗುವಾಗ ಯಾರಾದರೂ ಯಾರಿಗೋ ದಾರಿ ಮಾಡ್ಕೊಳ್ಬೇಕಾದ್ರೆ ದೋಜು ಅಂದರೆ ದಯವಿಟ್ಟು ನೀವು ಹೋಗಿ ಅಂತ ಹೇಳ್ಬೇಕಾದ್ರೆ ಅವಾಗ ದೋಜು ಅಂತ ಹೇಳ್ತಾರೆ. ಮತ್ತು ಇದು ನೆಕ್ಸ್ಟು ಅರಿಗಾತೋ ಅಂದರೆ ಥ್ಯಾಂಕ್ ಯು, ಧನ್ಯವಾದಗಳು. ಅರಿಗಾತೋ ಗೊಜಾಯಿಮಸ್ ಅಂದರೆ ಥ್ಯಾಂಕ್ ಯು ವೆರಿ ಮಚ್ ಅನ್ನೋ ಥರ ಅರಿಗಾತೋ. ಇದು ವೊಕ್ಯಾಬ್ಯುಲರಿ ಆಯಿತು. ನೆಕ್ಸ್ಟ್ ವೊಕ್ಯಾಬ್ಯುಲರಿ ಆದಮೇಲೆ ನೆಕ್ಸ್ಟ್ ಕೆಲವೊಂದು ಯೂಸ್ಫುಲ್ ಕ್ಲಾಸ್ ರೂಮ್ ಎಕ್ಸ್ಪ್ರೆಷನ್ಸ್ ಇದೆ. ಇದರಲ್ಲಿ ಒಹಾಯೋ ಗುಜೈಮಸ್ ಅಂದರೆ ಇದು ಕೆಲವೊಂದು ರಿಪೀಟ್ ಆಗ್ತಿರ್ತವೆ. ಓಕೆ, ಒಹಾಯೋ ಗುಜೈಮಸ್ ಅಂದರೆ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಕೊನ್ನಿಚಿವ ಅಂದರೆ ನಮಸ್ಕಾರ. ಒಹಾಯೋ ಗುಜೈಮಸ್ ಕೊನ್ನಿಚಿವ ನಮಸ್ಕಾರ. ಸಯೋನರ ಅಂದರೆ ಬಾಯ್ ಅಂತ ಹೇಳೋದು. ಅಂದರೆ ಹೈ ಅಂದರೆ ಹೌದು. ಇ ಅಂದರೆ ಇಲ್ಲ, ಇಲ್ಲಿ ಅಲ್ಲ, ಇಲ್ಲ. ವಕರಿಮಸೇನ್ ಅಂದರೆ ಅರ್ಥ ಆಗಲಿಲ್ಲ. ಸುಮಿಮಾಸೇನ್ ಅಂದರೆ ಇದು ಕೂಡ ಕ್ಷಮಿಸಿ. ವಕರಿಮಸ್ತ ಅಂದರೆ ಅರ್ಥ ಆಯಿತು. ಇದು ಎಲ್ಲ ತಪ್ಪಾಗಿದೆ, ಅರ್ಥವಾಯಿತು. ಅಂದರೆ ಒಹಾಯೋ ಗುಜೈಮಸ್ ಗುಡ್ ಮಾರ್ನಿಂಗ್, ಕೊನ್ನಿಚಿವ ನಮಸ್ಕಾರ ಅಥವಾ ಗುಡ್ ಆಫ್ಟರ್ನೂನ್, ಸಯೋನರ ಅಂದರೆ ಬಾಯ್ ಬಾಯ್, ಇಲ್ಲಿ ಬಾಯ್ ಬಾಯ್ ಹೇಳ್ತಿದ್ದಾರೆ ನೋಡಿ, ಬಾಯ್ ಬಾಯ್. ಹೈ ಎಸ್. ವಕರಿಮಸೇನ್ ಅಂದರೆ ಅರ್ಥ ಆಗಲಿಲ್ಲ. ಸುಮಿಮಾಸೇನ್ ಎಕ್ಸ್ಕ್ಯೂಸ್ ಮೀ ಅವರ ಕ್ಷಮಿಸಿ ಅಂತ ಹೇಳ್ಬೋದು. ಸುಮಿಮಾಸೇನ್ ಅಂದರೆ. ವಕರಿಮಷ್ಟ ಅಂದರೆ ಅರ್ಥ ಆಯಿತು ಅಂತೇಳಿ. ನೆಕ್ಸ್ಟ್ ನೋಟು ಅಂದರೆ ಒಂದು ಇಮೇಜ್ ಇಟ್ಕೊಂಡು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಂಪಿತ್ಸು, ಪೆನ್ಸಿಲ್, ಕಬಾನ್, ಮಿಜು, ತೊಮೊದಾಚಿ ಫ್ರೆಂಡ್, ಅರಿಗತೋ ಥ್ಯಾಂಕ್ ಯು ಧನ್ಯವಾದಗಳು. ನೆಕ್ಸ್ಟ್ ಲೆಸನಲ್ಲಿ ನಾವು ಏನು ಮಾಡೋಣ ಅಂದರೆ ಇದನ್ನು ಹೇಗೆ ಬಳಸಬೇಕು ಅಂಥೇಳಿ, ಇವೆಲ್ಲ ಪಾರ್ಟಿಕಲ್ಸ್ ಅಂತ ಕರೀತಾರೆ. ಪಾರ್ಟಿಕಲ್ಸ್ ಅಂದರೆ ಹಾ ಅಂತಿರ್ತದೆ. ಅಂದರೆ ವತಾಶಿವ, ನನ್ನ ಹೆಸರು ಶಿವರಾಜ್ ಅಂತ ಹೇಳೋ ಸಲುವಾಗಿ ವತಾಶಿವ ಶಿವರಾಜ್ ದೇಸ್ ಅಂತ ಹೇಳ್ಬೋದು. ವತಾಶಿವ ದೇಸ್ ಅಂದರೆ ಒಂಥರ ಇದ್ದಾನೆ ಅಂತ ಹೇಳ್ತೀವಲ್ಲ, ಇದ್ದಾರೆ ಅಂತ ಹೇಳ್ತೀವಲ್ಲ, ದೇಸ್ ಅಂತ ಹೇಳ್ತೀವಿ. ಅಂದರೆ ಒಂದೇನಾದರೂ ಒಂದು ಸಬ್ಜೆಕ್ಟ್ ಮಾರ್ಕರ್ ಅಂದರೆ ಈಗ ಇದು ಪೆನ್ನು, ಈ ಪೆನ್ ಯಾರ್ದು ಅಂತ ಹೇಳೋದಕ್ಕೆ ವತಾಶಿನೋ ಪೆನ್ ದೇಸ್. ಇದನ್ನು ನಾನು ಆಮೇಲೆ ಹೇಳ್ತೀನಿ ಹೆಂಗೆ ಯೂಸ್ ಮಾಡ್ಬೇಕಂತೇಳಿ. ಇದು ಓ ಅಂತ ಹೇಳಿದ್ರೆ ಅಂದರೆ ಆ ಪೆನ್ ಕೊಡು ಅಂತೇಳಿ ಎಂಪಿತ್ಸುವೋ ಕುದಾಸಾಯಿ ಅಂತ ಹೇಳ್ತೀವಿ. ಅಂದರೆ ಆ ಪೆನ್ ನನಗೆ ಕೊಡು ಅಂದರೆ ಎಂಪಿತ್ಸುವೋ ಕುದಾಸಾಯಿ ಅಂದರೆ ಆ ಪೆನ್ ಕೊಡು ಅಂಥೇಳಿ ಒಂದು ಆಬ್ಜೆಕ್ಟಿಗೆ ಮಾರ್ಕ್ ಮಾಡ್ದಂಗೆ. ಮತ್ತು ಇದನ್ನು ನೋ ಅಂದರೆ ಇದನ್ನು ನಾನು ವತಾಶಿನೋ ಅಂದರೆ ನನ್ನ ಅಂತ ಹೇಳ್ತೀವಲ್ಲ, ವತಾಶಿನೋ ಎಂಪಿತ್ಸು ದೇಸ್, ಇದು ನನ್ನ ಪೆನ್ನು. ಅವಾಗ ಇದನ್ನು ನೋ ಅಂತ ಯೂಸ್ ಮಾಡ್ತೀವಿ. ಇದನ್ನು ಜಾಸ್ತಿ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತೇಳಿ. ಈಗ ನೆಕ್ಸ್ಟು ಇದನ್ನು ಪದಗಳನ್ನು ಹೇಗೆ ಬಳಸಬೇಕು, ಪ್ರೊನೌನ್ಸ್ ಮಾಡಬೇಕು. ಇದನ್ನು ಸು ಅಂತೀವಿ, ಸ್ ಅಂತೀವಿ. ಇದನ್ನು ಎ ಅಂತೀವಿ, ಇದನ್ನು ಓ ಅಂತೀವಿ, ಇದನ್ನು ನ ಅಂತೀವಿ.
ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಎ ಓ ಮತ್ತು ಕೆಳಗಿನ ಪದಗಳನ್ನು 3 ಬಾರಿ ಜೋರಾಗಿ ಹೇಳಿ ಅಂತ ಹೇಳಿದೆ. ಇದನ್ನು ನಾವು ಏನು ಕಲ್ತಿದ್ದೀವಲ್ಲ ಅದನ್ನು ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡೋ ಸಲುವಾಗಿ ನೋಟೋ ಎಂಪಿತ್ಸು ಕಬಾನ್ ಮಿಜು. ನೋಟೋ ನೋಟ್ಬುಕ್, ಎಂಪಿತ್ಸು ಪೆನ್, ಕಬಾನ್ ಕವರ್ ಬ್ಯಾಗ್, ಮಿಜು ವಾಟರ್. ತಾಯ್ಕು ಅಂದರೆ ವ್ಯಾಯಾಮ, ಬೆಂಕ್ಯೋ ಅಂದರೆ ಸ್ಟಡಿ ಅಧ್ಯಯನ ಮಾಡೋದು, ತೊಮೋದಾಚಿ ಅಂದರೆ ಫ್ರೆಂಡ್ ಗೆಳೆಯ, ಶಿತ್ಸುರೇಶಿಮಸ್ ಅಂದರೆ ಕ್ಷಮಿಸಿ ಅನುಮತಿ ಕೇಳೋ ಥರ, ದೋಜು ಅಂದರೆ ದಯವಿಟ್ಟು, ಅರಿಗಾತೋ ಅಂದರೆ ಥ್ಯಾಂಕ್ ಯು. ನೆಕ್ಸ್ಟು ಮಿನಿ ಕ್ವಿಜ್. ಈಗ ಇದರ ಅರ್ಥವನ್ನು ಯಾರಾದರೂ ಕಮೆಂಟ್ ಮಾಡಿ ಹೇಳಿ ಏನಂತ ಹೇಳಿ. ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಬರೆಯೋಣ. ನೋಟೋ ಅಂದರೆ ನೋಟ್, ಕಬಾನ್ ಬ್ಯಾಗ್, ಮಿಜು ಅಂದರೆ ವಾಟರ್ ನೀರು, ತೊಮೊದಾಚಿ ಅಂದರೆ ಫ್ರೆಂಡ್, ಅರಿಗಾತೋ ಅಂದರೆ ಥ್ಯಾಂಕ್ ಯು. ಸೊ ಇದಾದ್ಮೇಲೆ ನಮ್ದು ಇದೊಂದು ಇವತ್ತಿನ ಲೆಸನ್ ಆಯಿತು. ನಾವೇನು ಕಲ್ತ್ವಿ, ಕೆಲವೊಂದು ವೊಕ್ಯಾಬ್ಲರಿ ಅಂತ ಕಲ್ತ್ವಿ ಮತ್ತು ಕೆಲವೊಂದು ಸೆಂಟೆನ್ಸನ್ನು ಕಲ್ತ್ವಿ. ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ನಾವು ಮತ್ತೆ ನೆಕ್ಸ್ಟ್ ಲೆಸನಲ್ಲಿ ಇನ್ನೂ ಜಾಸ್ತಿ ವೊಕ್ಯಾಬ್ಲರಿ ಮತ್ತು ಸೆಂಟೆನ್ಸ್ ಜೊತೆ ಬರೋಣ ಅಂತೇಳಿ. ಓಕೆ. ಮತ್ತು ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬ್ರಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿಗೆ ಜಪನೀಸ್ ಕಲಿಯೋಣ. ನನಗೂ ಕೂಡ ಬರಲ್ಲ, ನಾವು ಒಟ್ಟಿಗೆ ಕಲಿಯೋಣ. ಓಕೆನಾ? ಧನ್ಯವಾದಗಳು.